ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಕೃತಿಯ ಬಗ್ಗೆ ರಘು ಹಿಡ್ಕಿದು ಅವರು ಮಾತನಾಡುತ್ತಾರೆ. ಲೇಖಕರಾದ ದಾನ ಉಮ್ಮಣ್ಣ ನಮ್ಮೊಂದಿಗಿದ್ದಾರೆ. ಅವರ ಶ್ರೀಮತಿ ಜ್ಯೋತಿ ಉಮ್ಮಣ್ಣ ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲರನ್ನು ಅತ್ಯಂತ ಸಲಕ್ಕೆ ಉತ್ತೇಜನ ಕೊಟ್ಟು ಈ ಮಾರ್ಗದಲ್ಲಿ ನಾನು ಮುಂದುವರಿಯುವ ಹಾಗೆ ಮಾಡಿದ ಒಬ್ಬ ಧೀಮಂತ ವ್ಯಕ್ತಿ ಅಂತ ಹೇಳಬಲ್ಲೆ. ಅಂತಹ ವ್ಯಕ್ತಿಯನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸಿ ಅವರನ್ನು ಮುಖ್ಯ ಅತಿಥಿಯಾಗಿ ಅನಂತರ ನಮ್ಮ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಇನ್ನೊಬ್ಬ ಅತಿಥಿ ರಘು ಹಿಡ್ಕಿದ್ದವರು. ಅವರು ನನಗೆ ಸುಮಾರು 94ರಲ್ಲಿ ಪರಿಚಿತರು. ಆನಂತರ ಅವರ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನಮಗೆ ಒಟ್ಟಿಗೆ ಸಿಕ್ಕಿದ್ರು. ಆ ನಂತರದ ಪರಿಚಯದಲ್ಲಿ ನಾವು ಮುಂದುವರಿಯುತ್ತಾ ಅವರೊಂದಿಗೆ ನಾನು ಮುಂದೆ ಬಂದು ಈ ಮಾರ್ಗದಲ್ಲಿ ಸಂಚರಿಸುವುದಕ್ಕೆ ಅವರು ಕೂಡ ಒಂದು ಅವಕಾಶ ಅನುಕೂಲವನ್ನು ಮಾಡಿಕೊಟ್ಟವರು. ಸುಮಾರು ಕೃತಿಗಳನ್ನು ಬರೆದವರು. ಅನಂತರ ಕೆನರಾ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಆಮಂತ್ರಿಸಿದೆ. ಅದೇ ರೀತಿ ಇನ್ನೊಬ್ಬರು ಸುಬ್ರಾಯ ಭಟ್ ಅವರು ಸಾಹಿತ್ಯ ಪರಿಷತ್ತಿನ ಕೋಶಾಧಿಕಾರಿ. ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಆಮಂತ್ರಿಸ್ತೇನೆ. ಅನಂತರ ನನ್ನ ಪತ್ನಿ, ಅವಳು ಕೂಡ ಈ ವೇದಿಕೆಯಲ್ಲಿದ್ದಾಳೆ. ಅವಳು ಒಳಗಿನಿಂದ ಹೊರಗಿನಿಂದ ಎಲ್ಲ ಕಡೆಯಿಂದ ನನಗೆ ಪ್ರೋತ್ಸಾಹಿಸಿದವಳು. ಅನಂತರ ಶಬ್ದಾರ್ಥಗಳ ಬಗ್ಗೆ ಕೂಡ ನನಗೆ ಮಾಹಿತಿಯನ್ನು ಅಂತೇಳಿದರೆ ಮಲಯಾಳ ಮತ್ತು ತುಳು ಕನ್ನಡ ಶಬ್ದಗಳಲ್ಲಿ ಹೇಗೆ ಅದಕ್ಕೆ ಹೊಂದಾಣಿಕೆ ಇದೆ ಅನ್ನುವುದನ್ನು ಕೂಡ ಹೇಳಿಕೊಟ್ಟವಳು. ಅವಳನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮತ್ತು ಅವಳು ಇವರೆಲ್ಲರಿಗೂ ಗೌರವಯುತವಾಗಿ ಪುಷ್ಪಗಳನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಸಾಹಿತಿ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಅವರು ದಾನ ಉಮ್ಮಣ್ಣ ಅವರ ಆರಾಧನೆ ಬೆರೆತೆ ಕೃತಿಯನ್ನು ಇದೀಗ ಲೋಕಾರ್ಪಣೆಗೊಳ್ಳುತ್ತಾರೆ ಪ್ರಕಟಿಸಿದ್ದಾರೆ. ಮತ್ತೆ ಒಟ್ಟಿಗೆ ಹಿಡಿದದ್ದು ಬೇಕಾ? ಬಂಧುಗಳಿಗೂ ವೇದಿಕೆಯ ಮೇಲಿರುವ ಕೃತಿಕಾರರಾದ ದಾನ ಉಮ್ಮಣ್ಣ ಅವರಿಗೂ, ಸ್ನೇಹಿತರಾದ ಶ್ರೀ ರಘು ಹಿಡ್ಕಿದು, ಸುಬ್ರಾಯ ಭಟ್ ಹಾಗೂ ಜ್ಯೋತಿ ಅವರಿಗೂ ವಂದನೆಗಳನ್ನು ಸಲ್ಲಿಸಿಕೊಂಡು 4 ಮಾತುಗಳನ್ನು ಈ ಬಿಡುಗಡೆಯ ಸಂದರ್ಭದಲ್ಲಿ ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಾನ ಉಮ್ಮಣ್ಣ ಅವರು ಬರೆದ ಅರದೆರು ಬಿರುದೆರು ಅಂತನ್ನುವ ಈ ಕೃತಿ ಬಹಳ ಸಂತೋಷದಿಂದ ಪ್ರೆಸ್ ಕ್ಲಬ್ಬಿನಲ್ಲಿ ನಾನು ಬಿಡುಗಡೆ ಮಾಡಿದ್ದೇನೆ ಅಂತ ಘೋಷಣೆ ಮಾಡ್ತಾ ಇದ್ದೇನೆ. ಅರದೆರು ಬಿರುದೆರು ಅಂತನ್ನುವ ಈ ಪುಸ್ತಕ ಪಾಂಡವರನ್ನು ಕೌರವರನ್ನು ಉದ್ದೇಶಿಸಿರುವಂಥದ್ದು. ಅರದೆರು ಬಿರುದೆರು ವರದೆರು ಅಂತನ್ನುವ ಅದು ಹಾಗೆ ಮುಂದುವರಿಯುತ್ತದೆ. ವರದೆರು ಅಂತಂದರೆ ಯಾದವರು ಅಂತನ್ನುವ ಅರ್ಥ. ಅರದೆರು ಬಿರುದೆರು ಯಾದವರು ಅಂತನ್ನುವ ಈ ಒಂದು ಜಾನಪದ ಕಥನವನ್ನು ವಿಶ್ಲೇಷಣೆ ಮಾಡಿ ಈ ಮುಖ್ಯ ಲೇಖನವನ್ನು ಉಮ್ಮಣ್ಣ ಅವರು ಬರೆದಿದ್ದಾರೆ. ಇದರಲ್ಲಿ ತುಳುನಾಡಿನ ಜನಪದ ಅಧ್ಯಯನ ಅಡಗಿದೆ. ಸ್ವತಃ ಕಲಾವಿದರಾಗಿರುವ ಮತ್ತು ಜಾನಪದದ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿರುವ ದಾನ ಉಮ್ಮಣ್ಣ ಅವರು ಈ ಪುಸ್ತಕವನ್ನು ಬರೆದಿರುವುದರಿಂದ
ಅಂದರೆ ಸ್ವತಃ ಅವರು ನಲಿಕೆಯವರಾಗಿ ಜಾನಪದದ ವಿಚಾರಗಳನ್ನು ಹತ್ತಿರದಿಂದ ಸ್ವಯಮೇವ ಬಲ್ಲವರಾಗಿ ಈ ಪುಸ್ತಕವನ್ನು ಅವರು ಬರೆದಿರುವುದರಿಂದ ಇದಕ್ಕೆ ಒಂದು ಅಧಿಕೃತತೆ ಪ್ರಾಪ್ತವಾಗಿದೆ. ಆದ ಕಾರಣ ಇದು ಒಂದು ವಿಶೇಷವಾದ ಪುಸ್ತಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಹೊರಗಡೆಯಿಂದ ಒಂದು ವಿಷಯವನ್ನು ಅಧ್ಯಯನ ಮಾಡಿ ಬರೆಯುವುದು ಬೇರೆ, ಅದರಲ್ಲೇ ತಲ್ಲೀನರಾಗಿ ಆ ವಿಷಯವನ್ನು ನಾವು ದೈನಂದಿನ ನಮ್ಮ ಕಲಾಪಗಳಲ್ಲಿ ತಿಳ್ಕೊಂಡು ಅಧ್ಯಯನ ಮಾಡಿಕೊಂಡು ನಾವು ಬರೆಯುವಂಥದ್ದು ಬೇರೆ. ಆಗ ಅದಕ್ಕೆ ಹೆಚ್ಚಿನ ಅಧಿಕೃತತೆ ಪ್ರಾಪ್ತ ಆಗ್ತದೆ. ತುಳುನಾಡಿನ ವಿಶೇಷ ಸಂಗತಿಗಳಾದ ಈ ಅರದೆರು ಬಿರುದೆರು ಅಂತನ್ನುವುದನ್ನು ನಾನು ಈಗಾಗಲೇ ಹೇಳಿದೆ. ಅದರ ಜೊತೆಗೆ ದೈವದ ಪದಿನಾಜಿ ಕಟ್ಟಲೆ ಮತ್ತು ಕನ್ಯಾಪು ಸಿರಿಕನ್ಯೆ ರಾವು ಕುರುಂಗು ತುಳುವೆರೆ ಕಟ್ಟುಪಾಡಿಡು ಪೊಣ್ಣು ಬಾಲೆ ಪೊಂಜವಾನಗ ಇತ್ಯಾದಿ ಹಲವಾರು ವಿಚಾರಗಳನ್ನು ತಗೊಂಡು ಈ ಅಧ್ಯಯನಪೂರ್ಣವಾದ ಕೃತಿಯನ್ನು ಉಮ್ಮಣ್ಣ ಅವರು ಬರೆದಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಉಮ್ಮಣ್ಣ ಅವರು 1990ರ ದಶಕದಿಂದ ನನಗೆ ಪರಿಚಯ ಅವರು. ನಾನು ಆಕಾಶವಾಣಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಂಟ್ವಾಳ ತಾಲೂಕಿನ ಬೋಳಂತೂರಿನ ಶಾಲೆಯ ಮಕ್ಕಳನ್ನು ನಮ್ಮ ಗುಬ್ಬಿದ ಗೂಡು ಮತ್ತು ಬಾಲವೃಂದ ಕಾರ್ಯಕ್ರಮಕ್ಕೆ ಸಿದ್ಧ ಮಾಡಿಕೊಂಡು ಕಾರ್ಯಕ್ರಮ ಕೊಡಲಿಕ್ಕೆ ಬರ್ತಾಯಿದ್ರು. ಆ ಮಕ್ಕಳಿಗೆ ಸಂಗೀತ ಕಲಿಸಿ ಹಾಡಲಿಕ್ಕೆ. ನನ್ನ ಬೆಳವಣಿಗೆಯಲ್ಲಿ ಅವರು ಪರಸ್ಪರ ಈ ಥರ ನಾವು ನಮ್ಮ ಅಭಿಪ್ರಾಯಗಳನ್ನು ವಿಚಾರಗಳನ್ನು ಹಂಚಿಕೊಂಡವರು. ಹಿನ್ನೆಲೆಯಲ್ಲಿ ಕೃತಿಯ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ನನ್ನನ್ನು ಕೇಳಿಕೊಂಡರು. ಅರದೆರು ಬಿರುದೆರು ಅನ್ನೋದು ನನಗಂತೂ ಬಹಳ ವಿಶಿಷ್ಟವಾದ ಮತ್ತು ವಿಶೇಷವಾದಂಥ ಒಂದು ಕೃತಿಯಾಗಿ ಇದು ಕಂಡು ಬಂದಿದೆ. ಒಟ್ಟು ಈ ಕೃತಿಯೊಳಗೆ ತುಳುವಿನ ಆರಾಧನಾ ಪರಂಪರೆಯ ಮತ್ತು ಸಂಸ್ಕೃತಿಯ ವಿಚಾರಗಳನ್ನು ಉಮ್ಮಣ್ಣ ಅವರು ತನ್ನ ಆಲೋಚನೆಗಳಿಂದ ಹೊಸ ಒಂದು ದೃಷ್ಟಿಕೋನಗಳಿಂದ ಅವುಗಳನ್ನು ಕಂಡಿದ್ದಾರೆ ಮತ್ತು ವಿಶ್ಲೇಷಣೆ ಮಾಡುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಬಹಳ ಹೆಮ್ಮೆಯಾಗುವಂತ ಸಂಗತಿ. ನಾನು ಬಹಳಷ್ಟು ತುಳುವಿನ ಸಂಶೋಧನಾ ಗ್ರಂಥಗಳನ್ನ ಓದಿದ್ದೇನೆ, ಗುರುತಿಸಿಕೊಂಡಿದ್ದೇನೆ. ಆ ಕುರಿತಾಗಿ ಅಲ್ಲಿಯ ವಿಚಾರಗಳನ್ನ ನಾನು ಆಲೋಚನೆ ಮಾಡಿಕೊಂಡಿದ್ದೆ. ಆದರೆ ಉಮ್ಮಣ್ಣ ಇವರು ಕೊಡುವಂತ ಆಲೋಚನೆಗಳೇ ಆ ಯಾವುದೇ ಕೃತಿಗಳಲ್ಲಿ, ನಾನು ಇಷ್ಟರವರೆಗೆ ಸಂಶೋಧನಾ ಕೃತಿಗಳಲ್ಲಿ ಗುರುತಿಸಿಕೊಂಡಂತ ಕೃತಿಗಳಲ್ಲಿ ಬಾರದಂತ ವಿಚಾರಗಳನ್ನು ಉಮ್ಮಣ್ಣ ಅವರು ತನ್ನ ಈ ಕೃತಿಗಳಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ದೊಡ್ಡ ಹೆಗ್ಗಳಿಕೆ. ಹಾಗಾಗಿ ಅವರ ವಿಚಾರಗಳು ಹೊಸ ನೆಲೆಯಲ್ಲಿ ಮುಂದಿನ ತುಳುವಿನ ಸಂಶೋಧಕರಿಗೆ ಒಂದು ಬೀಜವಾಗಿ ಹೊಸ ರೀತಿಯ ಸಂಶೋಧನೆಗಳಿಗೆ ಅದು ಅವಕಾಶ ಮಾಡಿಕೊಟ್ಟಿತು ಅನ್ನುವಂಥದ್ದನ್ನ ನಾವು ಕಂಡುಕೊಳ್ಬೇಕಾದಂತ ಅಗತ್ಯವಿದೆ. ಆ ತರದ ಒಂದು ಒಳ್ಳೆಯ ಗಟ್ಟಿಯಾದ ಒಂದು ಕೃತಿಯನ್ನ ಉಮ್ಮಣ್ಣ ಅವರು ಇವತ್ತು ನೀಡಿದ್ದಾರೆ. ಈಗಾಗಲೇ ಪೆರ್ಲ ಅವರು ಹೇಳಿದ್ರು, ಸ್ವತಃ ತಾವು ಅದೇ ಒಂದು ಜನಾಂಗದಿಂದ ಬಂದು ಆ ಕುಣಿತ ಇರ್ಬೋದು, ಆರಾಧನೆಗಳನ್ನ ತಾನು ಮಾಡ್ತಾನೆ ಅದರ ಒಳಗಿನ ವಿಚಾರಗಳನ್ನು ತಾನು ವಿಮರ್ಶಾತ್ಮಕವಾಗಿ ಗುರುತಿಸಿಕೊಳ್ತಾ ಬೆಳೀತಾ ಬಂದವರು ದಾನವ ಉಮ್ಮಣ್ಣ. ಹಾಗಾಗಿ ಅವರು ಕೊಟ್ಟಂತ ಇಂಥ ಆಲೋಚನೆಗಳನ್ನು ನಾವು ತಿರಸ್ಕರಿಸುವಾಗಿಲ್ಲ. ಆ ಕುರಿತಾಗಿ ಮತ್ತೆ ಮತ್ತೆ ಅಧ್ಯಯನಗಳನ್ನ ಮಾಡಿ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳುವಂತ ಅಂತ ಸತ್ಯಗಳಿದೆ ಅದರಲ್ಲಿ. ಹಾಗಾಗಿ ಅವರು ಬಹಳ ನಿಖರವಾಗಿ ಮತ್ತು ಬಹಳ ನೇರವಾಗಿ ಆ ವಿಚಾರಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ವಿಶೇಷವಾಗಿ ಅವರು ಹೇಳುವಂತ ಕಳಂಜ ಇರ್ಬೋದು, ಅಥವಾ ಮಾದಿರ ಇರ್ಬೋದು, ಅಥವಾ ಗಂಗೆಯ ಕುರಿತಾಗಿರ್ಬೋದು, ಅಥವಾ ಕನ್ಯಾಪು ಕುಣಿತಗಳ ಬಗ್ಗೆ ಇರ್ಬೋದು, ಅವರು ಕೊಡುವಂತ ಆಲೋಚನೆಗಳು ವಿಶಿಷ್ಟ ಆಗಿದೆ. ಕಳಂಜನ ಕುರಿತು ನಾನು ಸಾಕಷ್ಟು ಸಂಶೋಧನಾ ಗ್ರಂಥಗಳಲ್ಲಿ ನಾನು ಓದಿದ್ದೇನೆ. ಕಳಂಜ ಆರಾಧನೆಯ ಬಗ್ಗೆ, ಆಟಿಕಳಂಜ ಆರಾಧನೆಯ ಬಗ್ಗೆ ಓದಿದ್ದೇನೆ. ಆದ್ರೆ ಇವರು ಕೊಡುವ ಒಂದು ಆಲೋಚನೆಯ ಕ್ರಮವನ್ನು ನೋಡಿ ವಿಶೇಷವಾಗಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕಳಂಜ ಅನ್ನುವಂಥದ್ದು ದಿವಾಳಿಯಾದ ವ್ಯಕ್ತಿ ಅಂತ ಹೇಳ್ತಾ, ಕಳಂಜ ಅನ್ನುವಂಥದ್ದು ದಿವಾಳಿಯಾದ ವ್ಯಕ್ತಿ ಅಂತ ಹೇಳ್ತಾ ಅದನ್ನ ಬಲಿ ಚಕ್ರವರ್ತಿಗೆ ಸಮೀಕರಿಸಿದ್ದಾರೆ. ಬಲಿ ಚಕ್ರವರ್ತಿಯು ದಿವಾಳಿಯಾಗಿ ಹೋದವನು. ಆ ನೆಲೆಯಲ್ಲಿ ಕಳಂಜ ಬರುವಂಥದ್ದು ಬಲಿ ಚಕ್ರವರ್ತಿಯ ನೆಲೆಯಿಂದಲೇ ಬಲಿಯೇ ಬರುವಂಥದ್ದು ಅನ್ನುವಂಥದ್ದನ್ನ ಉಮ್ಮಣ್ಣ ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಬಲಿಯೇ ಆತ ದಿವಾಳಿಯಾಗಿ ಹೋದವ, ಮತ್ತೆ ತುಳುನಾಡಿಗೆ ಆತ ಬರ್ತಾನೆ ಈ ರೀತಿಯಲ್ಲಿ ಅಂತ ಹೇಳಿ ಅವರು ವಿವರಣೆಗಳನ್ನ ಕೊಡ್ತಾರೆ. ಅದಕ್ಕೆ
ತುಂಬಾ ವಿವರಣೆಗಳಿದೆ, ಅದೆಲ್ಲವನ್ನು